ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನಿದು ಪಟ್ಟಿ ಮತ್ತು ನಾಡ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದರದ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಎಲ್ಲ ಫುಲ್ ಮಾಡಿದ್ದೇನೆ ಮೊನ್ನೆ. ನೋಡಿ, ಇದನ್ನು ಹೀಗೆ ಈ ರೀತಿಯಾಗಿ ಎಳೆದು ನಮಗೆ ಬೇಕಾದಾಗೆ ಟೈಟ್ ಮಾಡ್ಬೋದು, ಲೂಸ್ ಮಾಡ್ಬೋದು, ಮತ್ತು ಒಂದು ಒಳ್ಳೆ ಲುಕ್ ಸಹ ಕೊಡ್ತದೆ ಇದಕ್ಕೆ. ನೋಡಿ ಹೀಗೆ. ಈ ಡ್ರೆಸ್ಸಿದ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ನೋಡಿಕೊಳ್ಳಿ. ಈಗ ಪಟ್ಟಿ ಮತ್ತು ನಾಡ ಮಾಡುವ. ಅದಕ್ಕೆ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಾಡ ನೋಡಿ, ಇದು ಮಧ್ಯದಲ್ಲಿ ಬರುವುದಲ್ಲ, ಇಲ್ಲಿ ನೋಡಿ ಪಟ್ಟಿ ಇಲ್ಲಿ ಸೈಡಿಗೆ ಬರುವುದು, ಫ್ರಂಟ್ ಪಾರ್ಟಲ್ಲಿ ಸೈಡಿಂದ ಬರುವ ಹಾಗೆ ಮಾಡಬೇಕು. ಇದಕ್ಕೆ ನಾನು 1.5 ಇಂಚಷ್ಟು ಇದೆ ಬಟ್ಟೆದ ಕಲರ್ ಇದು ಪಟ್ಟಿ ತಗೊಂಡಿದ್ದೇನೆ ಲಾಂಗ್. ಮೊದಲು ಇದನ್ನು ಇಲ್ಲಿ ಸೈಡಲ್ಲಿ ಫೋಲ್ಡ್ ಮಾಡಿ ಮತ್ತು ಮೇಲ್ಗಡೆ ಒಂದು ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚ್ ಹಾಕಬೇಕು. ಫುಲ್ ರೌಂಡಲ್ಲಿ ಹೀಗೆ ಬಂದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಬಂದು ಇಲ್ಲಿ ಕೂಡ ಒಂದು ಫೋಲ್ಡ್ ಹಾಕಿ ಹೀಗೆ ಸ್ಟಿಚ್ ಮಾಡಬೇಕು. ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ಮೊದಲು ಒಂದು ಬದಿ ಮಾತ್ರ, ಮತ್ತು ಇನ್ನೊಂದು ಬದಿಗೆ ಸ್ಟಿಚಿಂಗ್ ಮಾಡಬೇಕು. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡುವ. ಇದು ಒಂದು ಬದಿ ಫೋಲ್ಡ್ ಮಾಡಿದ್ದೇನೆ ಮತ್ತು ಸ್ಟಿಚ್ ಹಾಕ್ತಾ ಇದ್ದೇನೆ. ನೋಡಿ, ಇದಾಯಿತು. ಇದನ್ನೀಗ ಇದರ ಮೇಲೆ ಇಟ್ಟು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಜಾಗ್ರತೆಯಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು, ಯಾಕಂದರೆ ಇದು ಫುಲ್ ಸ್ಟಿಚ್ ಆಗಿದ್ದ ಡ್ರೆಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದು ಕೆಳಗಿದು ಬಟ್ಟೆ ಎಲ್ಲ ಇದರ ಒಳಗೆ, ಅಂದರೆ ಇದರ ಜೊತೆನೇ ಸ್ಟಿಚ್ ಆಗೋದಾಗೆ ನೋಡಬೇಕು. ಮೇಲ್ಗಡೆಯಿಂದ ಒಂದು ಸೈಡಿಂದ ಮತ್ತೊಂದು ಸೈಡಿಂದ ಫುಲ್ ರೌಂಡಾಗಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಹೀಗೆ ನೀಟಾಗಿ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ತಾ ಮಾಡ್ತಾ ಓಪನ್ ಇಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಈಗ ಸ್ಟಿಚಿಂಗ್ ಆಗಿದೆ. ಎರಡು ಕಡೆ ಸಹ ನಾನು ಸ್ಟಿಚ್ ಮಾಡಿದ್ದೇನೆ. ಇಲ್ಲಿ ಗ್ಯಾಪ್ ಇದೆ ನೋಡಿ, ಹೀಗೆ ಗ್ಯಾಪ್ ಬಿಡಬೇಕು. ಫುಲ್ಲಾಗಿದೆ ಸ್ಟಿಚಿಂಗ್ ಹಿಂದ್ಗಡೆಯಿಂದ ಮುಂದೆವರೆಗೆ. ಅರ್ಥ ಆಗಿದೆ ಅಲ್ವಾ ಎಲ್ರಿಗೂ? ಈಗ ನೆಕ್ಸ್ಟ್ ನಾಡ ಮಾಡಬೇಕು. ನಾಡಕ್ಕೆ ನೋಡಿ, ಕ್ರಾಸ್ ಪೀಸ್ ಅಥವಾ ಬಯಾಸ್ ಪೀಸ್ ತಗೊಂಡಿದ್ದೇನೆ. ಇದು 1/4 ಇಂಚಷ್ಟು ಅಗಲದು ತಗೊಂಡಿದ್ದೇನೆ. ತುಂಬ ಪೀಸಸ್ ತಗೊಳ್ಳಿ, ಅದು ಲಾಂಗ್ ಆಗಿ ಬೇಕಲ್ವಾ ಅದಕ್ಕೆ. ಇದೀಗ ಕ್ರಾಸ್ ಸೈಡ್ ಇದೆ ಅಲ್ವಾ, ಇದನ್ನು ಹೀಗೆ ನೋಡಿ ತೋರಿಸ್ತಾ ಇದ್ದೇನೆ ನೋಡಿ, ಹೀಗೆ ಇಟ್ಟು ಇದರ ಮೇಲೆ ಸ್ಟಿಚ್ ಮಾಡಬೇಕು. ಕ್ರಾಸ್ ಆಗಿ ಸ್ಟಿಚ್ ಮಾಡಬೇಕು. ಇಲ್ಲಿ ತೋರಿಸ್ತೇನೆ, ಎಲ್ಲ ಮಾಡಿ ತೋರಿಸಿದ್ದೇನೆ ನೋಡಿ, ಅದೇ ರೀತಿ ಮಾಡ್ತಾ ಹೋಗಬೇಕು. ಎಲ್ಲ ಉದ್ದಕ್ಕೆ ಒಂದು ಪೀಸಾಗಿ ಜಾಯಿಂಟ್ ಮಾಡಬೇಕು. ಈಗ ಉದ್ದಕ್ಕೆ ಪೀಸ್ ರೆಡಿಯಾಗಿದೆ. ಜಾಯಿಂಟ್ ಮಾಡಿ ನೋಡಿ, ಲಾಂಗ್ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಲಾಂಗ್ ಮಾಡಿ, ಮತ್ತೆ ಬೇಕಿದ್ದರೆ ಕಟ್ ಮಾಡ್ಬೋದು. ಇದನ್ನೀಗ
ರಾಂಗ್ ಮೇಲ್ಗಡೆ ಕ್ರಾಸ್ ಇದೆ ಅಲ್ವಾ ತುದಿ, ಅದು ಒಂದು ಕಟ್ ಮಾಡಬೇಕು. ಮತ್ತು ರಾಂಗ್ ಸೈಡಲ್ಲಿ ಫೋಲ್ಡ್ ಮಾಡಿ ಒಂದು 1/4 ಇಂಚಷ್ಟು ಫೋಲ್ಡಿಂಗಲ್ಲಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಲಾಂಗ್ ಫುಲ್ ಒಂದೇ ಥರ ಸ್ಟಿಚ್ ಹಾಕ್ತಾ ಹೋಗಬೇಕು. ಈಗ ಫುಲ್ ಸ್ಟಿಚಿಂಗ್ ಆಗಿದೆ ನೋಡಿ. ಮತ್ತೀಗ ಸೈಡಲ್ಲಿ ಎಕ್ಸ್ಟ್ರಾ ಪೀಸ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ನಮಗೆ ಸ್ಟಿಚ್ಚಿದ ಹತ್ರ ಸ್ವಲ್ಪ ಓಪನಲ್ಲಿ ಪೀಸ್ ಇದ್ದರೆ ಸಾಕು. ಹೀಗೆ ನೋಡಿ, ಇಷ್ಟು ಎಕ್ಸ್ಟ್ರಾ ಎಲ್ಲ ಏನಿದೆ ಅದನ್ನು ಕಟ್ ಮಾಡ್ತಾ ಹೋಗಬೇಕು. ಇದೀಗ ಎಕ್ಸ್ಟ್ರಾ ಎಲ್ಲ ಕಟ್ಟಿಂಗ್ ಆಗಿದೆ ನೋಡಿ, ಒಂದೇ ಥರ ಇದೆ ಈಗ ಫುಲ್ ಲಾಂಗ್ ಇದು ನಾಡ. ಈಗ ಏನು ಮಾಡಬೇಕಂದ್ರೆ ಒಂದು ದಪ್ಪದು ನೀಡಲ್ ತಗೊಳ್ಬೇಕು. ಅದಕ್ಕೆ 4 ಲೇಯರ್ ಥ್ರೆಡ್ ಆಗಬೇಕು. ಇದು ಸ್ಮಾಲ್ ಹೆಮ್ಮಿಂಗ್ ನೀಡಲ್ ಅಲ್ಲ, ಬ್ಲಂಟ್ ತುದಿ ಇರುವಂಥದ್ದು ಮತ್ತು ಸ್ವಲ್ಪ ದೊಡ್ಡದಿರುವಂಥದ್ದು ಮಾಡಿ ಒಂದು ತುದಿಯಲ್ಲಿ ನೋಡಿ ಹೀಗೆ ಗಟ್ಟಿ ಸ್ಟಿಚ್ ಹಾಕಬೇಕು. ಒಂದು 3-4 ಸ್ಟಿಚ್ ಹಾಕಿ ಗಟ್ಟಿ ಲಾಕ್ ಮಾಡಬೇಕು. ಇಲ್ಲಿ ಟೈಟಾಗಿ ಸ್ಟಿಚ್ ಹಾಕಿದ ನಂತರ ಹಿಂದೆಗಡೆಯಿಂದ ಹೀಗೆ ಒಳಗೆ ಹಾಕಬೇಕು. ಆ ನೀಡಲ್ ಹಾಗೆಯೇ ಅದರ ಒಳಗೆ ಹಾಕಿ, ಮೊದಲು ಸ್ವಲ್ಪ ಕಷ್ಟ ಆಗ್ತದೆ, ಒಳಗೆ ಹೋದ್ಮೇಲೆ ಮತ್ತೆ ನೋಡಿ ಈಸಿ ಆಗ್ತದೆ. ಈ ರೀತಿ ಒಳಗೆ ಹಾಕ್ತಾ ಹೋಗಬೇಕು. ಮತ್ತು 4 ನೇರಿಗೆ ಮಾಡ್ತಾ ಅದನ್ನು ಕೆಳಗೆ ಎಳಿತಾ ಹೋಗಬೇಕು. ಇಲ್ಲಿ ತೋರಿಸಿದ್ದೆ ನೋಡಿ, ಇದೊಂದು ಫುಲ್ ನೋಡಿ ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ. ಈ ರೀತಿ ಮಾಡ್ತಾ ಹೋಗಬೇಕು. ಇಲ್ಲಿ ತುದಿಯಲ್ಲಿ ನೋಡಿ ತುಂಬ ನೇರಿಗೆ ನಿಲ್ಲಿಸಬಾರ್ದು, ಇಲ್ಲದಿದ್ದರೆ ಅದು ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸ್ವಲ್ಪ ಮಾಡ್ತಾ ಅದನ್ನು ಓಪನ್ ಮಾಡ್ತಾ ಹೋಗಬೇಕು. ಆಗ ಏನಾಗ್ತದೆ, ಆ ನೀಡಲ್ ಮತ್ತು ಥ್ರೆಡ್ ಇದೆ ಅಲ್ವಾ, ಅದು ಒಳಗಡೆಯಿಂದ ಇದನ್ನು ಉಲ್ಟಾ ಮಾಡಿ ಎಳಿತಾ ಹೋಗ್ತದೆ. ಎಳಿತಾ ಹೋಗಿ ಇನ್ನೊಂದು ತುದಿಯಲ್ಲಿ ಹೊರಗೆ ಬರುವಾಗ ನಿಮಗೆ ನೀಟಾಗಿ ಸಣ್ಣದಾಗಿ ಒಂದು ನಾಡ ಆಗ್ತದೆ ನೋಡಿ. ನಾನು ಹೇಗೆ ಮಾಡ್ತೀನಿ ನೋಡಿ, ಇಲ್ಲಿ ಸ್ವಲ್ಪ ನೀಡಲ್ ಹತ್ರ ನೆರಿಗೆ ಮಾಡ್ತಾ ಎಳಿತಾ ಇದ್ದೇನೆ. ಇಲ್ಲಿ ತುದಿಯಲ್ಲಿ ಬರುವಾಗ ಅದನ್ನು ಓಪನ್ ಮಾಡ್ತಾ ಇದ್ದೇನೆ. ಇದೇ ರೀತಿ ಮಾಡ್ತಾ ಹೋಗಬೇಕು. ಇದಕ್ಕೆ ಮಾತ್ರ ಅಲ್ಲ, ನಾವು ಬ್ಲೌಸಲ್ಲಿ ಬ್ಯಾಕ್ ಸೈಡಿಗೆ ಡೋರಿ ಎಲ್ಲ ಮಾಡ್ತೇವಲ್ಲ, ಅದಕ್ಕೂ ಸೇಮ್ ಮೆಥಡ್ ಯೂಸ್ ಮಾಡಬೇಕು. ಕ್ರಾಸ್ ಪೀಸಲ್ಲೇ ಮಾಡಬೇಕು, ಸ್ಟ್ರೇಟ್ ಪೀಸಲ್ಲೆಲ್ಲ ಆಗೋದಿಲ್ಲ ಇದು. ಹೀಗೆ ತುಂಬ ಈಸಿ ಇದೆ. ನೀಡಲ್ ಮಾತ್ರ ನೋಡಿ, ನಾರ್ಮಲ್ ಹೆಮ್ಮಿಂಗ್ ನೀಡಲ್, ಶಾರ್ಪ್ ನೀಡಲೆಲ್ಲ ಆಗೋದಿಲ್ಲ ಇದಕ್ಕೆ. ಈ ಥರ ಬ್ಲಂಟ್ ಇರುವಂಥದ್ದು, ಸ್ವಲ್ಪ ದಪ್ಪ ಇರುವಂಥ ನೀಡಲ್ಲೇ ಯೂಸ್ ಮಾಡಬೇಕು. ಇಲ್ಲದ್ರೆ ಲಾಂಗ್ ನೀಡಲ್ ದಪ್ಪ ಇರ್ತದಲ್ವ, ಅಂಥದ್ದು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ತುದಿಯಲ್ಲಿ ನೋಡಿ ಸ್ವಲ್ಪ ಓಪನ್ ಮಾಡ್ತಾ ಇದ್ದೇನೆ. ಇದೀಗ ನೋಡಿ, ಇಲ್ಲಿಂದ ಹೊರಗೆ ಬಂದಿದೆ. ಎಷ್ಟು ನೀಟಾಗಿ, ಎಷ್ಟು ಒಳ್ಳೆಯಾಗಿ ಬಂದಿದೆ ನೋಡಿ.
ಇದು ರೆಡಿಯಾಗಿದೆ. ಈಗ ಈ ತುದಿಯಲ್ಲಿ ನೀಡಲ್ ಮತ್ತು ಥ್ರೆಡ್ ಇದ್ದದ್ದು ಕಟ್ ಮಾಡಿ ತೆಗಿಬೇಕು. ಈ ನಾಡಕ್ಕೀಗ ಪಿನ್ ಹಾಕಿ ಇದು ಪಟ್ಟಿ ಇದೆ ಅಲ್ವಾ, ಡ್ರೆಸ್ ಮೇಲೆ ನಾವು ಸ್ಟಿಚ್ ಮಾಡಿದ್ದು, ಅದರ ಒಳಗಡೆ ಹಾಕಬೇಕು. ಹೀಗೆ ಮಾಡಿ ಫುಲ್ ಎದುರುಗಡೆಯಿಂದ ಹಿಂದ್ಗಡೆಯಿಂದ ಬಂದು ಇನ್ನೊಂದು ತುದಿವರೆಗೆ ಬರಬೇಕು. ಇದು ನೋಡಿ, ಇನ್ನೊಂದು ಕಡೆಯಿಂದ ಹೊರಗೆ ತಂದಿದ್ದೇನೆ. ಇಲ್ಲಿ ಬಂತು ಈಗ ಇದು. ಈಗ ಇದು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಮಾತ್ರ ಇಟ್ಟು ಇದನ್ನು ಓಪನ್ ಮಾಡಬೇಕು. ಮೊದಲು ನೀಟಾಗಿ ಅಷ್ಟು ಉದ್ದಕ್ಕೆ ಮಾತ್ರ ಮತ್ತೆ ನಾವು ಕಟ್ ಮಾಡಬೇಕು. ಎಳ್ಳು ಕಟ್ ಮಾಡೋದಲ್ಲ, ಫುಲ್ಲು ಓಪನ್ ಆಗಿ ಇಟ್ಟು ಆ ನಾಡ ಲಾಂಗ್ ಬಿಡಬೇಕು. ನೋಡಿ ಈ ರೀತಿಯಾಗಿ. ಇಲ್ಲಿ ಈಗ ಎಕ್ಸ್ಟ್ರಾ ಇದ್ದದ್ದು ನಮಗೆ ಬೇಡ ಅಂತ ಕಟ್ ಮಾಡಿದರೆ ಆಯಿತು. ಈಗ ಈ ನಾಡದು ತುದಿಗೆ ಒಂದು ಹ್ಯಾಂಗಿಂಗ್ ಮಾಡಬೇಕು. ಇದಕ್ಕೆ ನಾನು ಬ್ಲೂ ಕಲರ್ ಇದೆ ಬಟ್ಟೆ ತಗೊಂಡಿದ್ದೇನೆ. ಇದರದ್ದು ಅಗಲ 3.5 ಇಂಚಷ್ಟು ಸ್ಕ್ವೇರ್ ಪೀಸ್ 2 ತಗೊಂಡಿದ್ದೇನೆ. ನಾನು ಸಿಂಗಲ್ ಹಾಕ್ತಾ ಇದ್ದೇನೆ. ಇದನ್ನು ಹೀಗೆ ನೋಡಿ ಒಂದು ಫೋಲ್ಡ್ ಮಾಡಿ ಕ್ರಾಸ್ ಆಗಿ ಹೀಗೆ ಮಾಡಿಬಿಟ್ಟು ಈ ಸೈಡಲ್ಲಿ ಸ್ಟಿಚ್ ಹಾಕಬೇಕು, ಡಬಲ್ ಸ್ಟಿಚ್ ಮಾಡಬೇಕು. ನೋಡಿ ಇದೀಗ ರೆಡಿಯಾಗಿದೆ. ತುಂಬ ಸಿಂಪಲ್ ಮತ್ತು ತುಂಬ ನೀಟಾಗಿ ಚೆಂದಾಗಿ ಕಾಣ್ತಿದೆ. ಇದು ನೋಡಿ ಹೀಗೆ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.